ಬಗ್ಗೆ ಸುವರ್ಣ ನ್ಯೂಸ್ ಅಭಿಯಾನ ಮಾಡ್ತಾ ಇದೆ. ಬೆಂಗಳೂರಿನ ರಸ್ತೆಗೆ ಬರುವ ಮುನ್ನ ಎಚ್ಚರ ಎಚ್ಚರ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ರಸ್ತೆ ಯಾವುದು, ಗುಂಡಿ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ನಿಮ್ಗೆ, ಅಷ್ಟು ಗೊಂದಲ ಆಗೋಗುತ್ತೆ. ಆ ರೀತಿಯಾಗಿ ರಸ್ತೆ ತುಂಬೆಲ್ಲ ಗುಂಡಿಗಳು ಕಾಣಿಸುತ್ತೆ. MS ಪಾಳ್ಯ ಯಲಹಂಕ ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯನೇ ಇದೆ. ಮುಖ್ಯ ರಸ್ತೆಯಲ್ಲೇ ನೂರಾರು ಗುಂಡಿಗಳ ದರ್ಶನ ಆಗುತ್ತೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಮಳೆ ಬಂದ್ರೆ ಕೆಸರು ತುಂಬಿಕೊಳ್ಳುತ್ತೆ, ಮಳೆ ನಿಂತ್ರೆ ಧೂಳೋ ಧೂಳು. 6 ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ ಈ ರಸ್ತೆಗಳಿಗೆ. BBMP ಅಧಿಕಾರಿಗಳಿಗೂ ಸಹ ಈ ಬಗ್ಗೆ ಹಲವು ಬಾರಿ ದೂರು ಕೊಟ್ಟರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಸುವರ್ಣ ನ್ಯೂಸ್ ಎದುರಿಗೆ ಸಾಕಷ್ಟು ಜನ ಇಲ್ಲಿ ಓಡಾಡ್ತಾರಲ್ಲ, ಅವರೆಲ್ಲ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಷ್ಟು ಕಷ್ಟ ಆಗತ್ತೆ ಈ ರಸ್ತೆಯಲ್ಲಿ ಓಡಾಟ ಮಾಡೋದು ಅಂತ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಸಂಪೂರ್ಣವಾಗಿ ರಸ್ತೆಗಳು ಕಿತ್ತು ಬಂದಿದೆ. ಸಿಲಿಕಾನ್ ಸಿಟಿಯ ರಸ್ತೆಗಳು ಬ್ರ್ಯಾಂಡ್ ಬೆಂಗಳೂರು ಹೆಸರಿಗೆ ಕಳಂಕ ತರುವಂತೆ ಇರುವಂತಹ ದೃಶ್ಯಗಳು ಎಲ್ಲೆಡೆ ಕಂಡು ಬರ್ತಾ ಇದ್ದು, ಸದ್ಯಕ್ಕೆ ನಾನು ತೋರಿಸುವಂತ ರಸ್ತೆ ಇದು MS ಪಾಳ್ಯ ಯಲಹಂಕ ರಸ್ತೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈ ರಸ್ತೆಯ ದೃಶ್ಯಗಳು ಯಾವ ತರ ಆಗಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ ಇದರಲ್ಲಿ ರಸ್ತೆ ಇಲ್ಲ, ಸಂಪೂರ್ಣವಾಗಿ ಗುಂಡಿಮಯವಾಗಿರುವಂತದ್ದು ಕಾಣಿಸ್ತಾ ಇದೆ. ಇದರಲ್ಲಿ ಪ್ರತಿನಿತ್ಯ ಸರ್ಕಸ್ ಮಾಡಿಕೊಂಡು ನೂರಾರು ಜನ ಪ್ರಯಾಣಿಕರು ಹೋಗ್ತಾ ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದೊಂದು ಗುಂಡಿ ಏನಿಲ್ಲ ಅಂದ್ರೂ ಅರ್ಧರ್ಧ ಫೀಟ್ನಷ್ಟು ಗುಂಡಿ ಇರುವಂತದ್ದು. ಸಂಪೂರ್ಣವಾಗಿ ಇಲ್ಲಿ ರಸ್ತೆಗಳು ಯಾವುದು, ಗುಂಡಿ ಯಾವುದು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಆ ತರದಲ್ಲಿ ಈ ತರದ ರಸ್ತೆಗಳಿರುವಂತದ್ದು ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ನಿದ್ದೆಯಿಂದ ಎಚ್ಚೆತ್ತುಕೊಂಡಿಲ್ಲ. ರಸ್ತೆಗಳನ್ನ ಆಗಾಗ ಪ್ಯಾಚ್ ವರ್ಕ್ ಮಾಡ್ಕೋತೀವಿ, ಗುಂಡಿ ಮುಕ್ತ ರಸ್ತೆಯನ್ನ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ DCM ಸಾಹೇಬರು ಕೊಡ್ತಾರೆ. BBMP ಅಧಿಕಾರಿಗಳು ತಾವು ಗುಂಡಿ ಮುಚ್ಚಿದೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಬಿಲ್ ಅನ್ನ ಫೈಲ್ ಮಾಡ್ತಾರೆ. ಆದರೆ ಈ ರಸ್ತೆಗಳು ಗುಂಡಿ ಮುಕ್ತ ಆಗಿರುವಂಥದ್ದು ಕಾಣಿಸ್ತಾನೆ ಇಲ್ಲ. ಸಂಪೂರ್ಣವಾಗಿ ಗುಂಡಿಗಳಿಂದಲೇ ತುಂಬ್ತಾ ಇರುವಂಥದ್ದು ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ದ್ವಿಚಕ್ರ ವಾಹನ ಸವಾರರು ಎಷ್ಟು ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅಂತ. ಪ್ರತಿನಿತ್ಯ ಈ ರಸ್ತೆಗಳಲ್ಲಿ ಮಳೆ ಬಂದ್ರಂತೂ ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಈ ರಸ್ತೆಯನ್ನ ಯಾವಾಗ ಸರಿ ಮಾಡ್ತಾರೆ ಅನ್ನುವಂಥದ್ದು ಕಳೆದ ಇಲ್ಲಿ ಸ್ಥಳೀಯರನ್ನ ಮಾತನಾಡಿಸಿದ್ರೆ ಒಂದು 6-7 ತಿಂಗಳಿಂದಲೂ ಕೂಡ ಪ್ರತಿ ಸಲವೂ ಮಳೆ ಬಂದಾಗ ಇಲ್ಲಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ DCM ಆಗ್ಬೋದು ಅಥವಾ CM ಆಗಿರ್ಬೋದು, ಎಲ್ಲರೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ನಿಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಗುಂಡಿ ಮುಕ್ತ ಬೆಂಗಳೂರು ಅನ್ನುವಂಥ ಭರವಸೆಯನ್ನಷ್ಟೇ ಜನರಿಗೆ ಕೊಡ್ತಾ ಹೋಗ್ತಾರೆ. ಒಂದಿಷ್ಟು ಪ್ರಯಾಣಿಕರು ನಾವು ಇಲ್ಲಿ ವರದಿ ಮಾಡ್ತಾ ಇರೋದನ್ನು ನೋಡಿ ನಿಂತು ನಾವು ಇದ್ರ ಬಗ್ಗೆ ಮಾತನಾಡ್ತೀವಿ ಅಂತ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟು ಟೈಮಿಂದ ಇದೆ ತಾವು ಪ್ರತಿನಿತ್ಯ ಈ ರಸ್ತೆಯಲ್ಲೇ ಓಡಾಡೋದು ಹೇಗೆ? ನಾವು ಇದೇ ರೋಡಲ್ಲಿ ಓಡಾಡ್ತೀವಿ. ನಾವು ಇದೇ ರೋಡಲ್ಲಿ ಕೆಲ್ಸಕ್ಕೆ ಹೋಗೋರು ಡೈಲಿ. ಒಂದು 4 ತಿಂಗಳಿಂದ ಈ ರಸ್ತೆ ಹಿಂಗೆ ಇದೆ. ಮಳೆಗಾಲ ಸ್ಟಾರ್ಟ್ ಆದಾಗ್ಲಿಂದ. ಮಳೆಗಾಲದಲ್ಲಂತೂ ಇದಕ್ಕಿಂತ ತೀರಾ ವರ್ಸ್ಟ್ ಆಗಿತ್ತು. ಗುಂಡಿಗಳೆಲ್ಲ ನೀರಲ್ಲಿ ಮುಚ್ಚೋಗುತ್ತೆ. ಯಾರು ಸಹ ಅದ್ರಲ್ಲಿ ಹೋಗ್ತಾರೆ, ಎಲ್ಲಿ ಬೀಳ್ತಾರೆ ಅಂತ ಗೊತ್ತಿಲ್ಲ. ಇಷ್ಟೊಂದೆಲ್ಲ ಇಲ್ಲಿ ರೂಲ್ಸ್ ಅದು ಇದು ಅಂತ ಮಾತಾಡ್ತಾರೆ. ಇದು ಮೈನ್ ಸಿಟಿಗೆ ಹೋಗೋ ರೋಡು. ಇಲ್ಲಿಂದ ಹತ್ತತ್ರ ಒಂದು 5-6 ಕಿಲೋಮೀಟರ್ ರೋಡು ಇದೇ ಪರಿಸ್ಥಿತಿಯಲ್ಲಿದೆ. ಯಾರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಬಂದು ಏನು ಕೆಲಸನೂ ಮಾಡಿಲ್ಲ. ಒಂದು ಗುಂಡಿ ಮುಚ್ಚೋ ಕೆಲಸ ಸಹ ಮಾಡಿಲ್ಲ. ಈ ರಸ್ತೆಯಲ್ಲಿ ತುಂಬಾ ನಾವು ಈಗ ಆಲ್ರೆಡಿ 2 years ಇಂದ ಇದೇ ರಸ್ತೆಯಲ್ಲಿ ಓಡಾಡ್ತಿರೋದು. ಬಟ್ ಲಾಸ್ಟ್ 6 months ಇಂದ ತುಂಬಾ ಮಳೆ ಬಂದಾಯ್ತು. ಈ ರಸ್ತೆ ತುಂಬಾ ಹದಗೆಟ್ಟೈತೆ. ಇಲ್ಲಿ ಇದ್ರ ಬಗ್ಗೆ ಯಾರು ಕನ್ಸರ್ನ್ ತೋರಿಸ್ತಾ ಇಲ್ಲ, ಏನೂ ಇಲ್ಲ. ನಾವು ತುಂಬಾ ಸರಿ ಈ ರಸ್ತೆಯಲ್ಲೇ ಹೋಗ್ಬೇಕಾದ್ರೆ ತುಂಬಾ ಜನ ಈ ಗುಂಡಿ ಇರೋದ್ರಿಂದ ಅದು ಗುಂಡಿ ಕಾಣಲ್ಲ. ಮಳೆ ಬಂದಾಗ, ಮಳೆ ನೀರು ಬಂದಾಗ ತುಂಬಾ ಜನ ಬಿದ್ದಿದ್ದಾರೆ. ನಾವು ಕಣ್ಣಾರೆ ನೋಡಿದೀವಿ. ಆದ್ರೂ ಯಾರೂ ಇದ್ರ ಬಗ್ಗೆ ಕೇರ್ ತಗೊಂತ ಇಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಈ ರಸ್ತೆಯ ದುಸ್ಥಿತಿ. ಸಾವಿರಾರು ಕಂಪ್ಲೇಂಟ್ಗಳನ್ನು ಕೊಟ್ಟರು ಕೂಡ BBMPಯಲ್ಲಿ ಕಂಪ್ಲೇಂಟ್ ಕ್ಲೋಸ್ ಆಗೈತೆ ಹೊರತು ಗುಂಡಿ ಮುಚ್ಚುವಂತ ಕೆಲಸ ಆಗಲಿಲ್ಲ ಅನ್ನುವಂಥ ಮಾತುಗಳನ್ನ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸ್ವಸ್ತಿಕ ನಡೆಯೇಶನ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.